ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ? ದಯಮಾಡಿ ನೀವು ಕೇಳಬೇಕು ಅವ್ರಿಗೆ. 4.61 4.61. ಕೇಂದ್ರ ಸರ್ಕಾರದ ಫಿಸ್ಕಲ್ ಡಿಫಿಸಿಟ್ 4.61. ಆಮೇಲೆ ನಮ್ಮದು ಇರ್ತಕ್ಕಂಥದ್ದು ಎಷ್ಟು? 2.95. You must know, Ashoka should know. ಆಮೇಲೆ ಹೊಣೆಗಾರಿಕೆ ಎಷ್ಟಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 53,11,000 ಕೋಟಿ ಇತ್ತು. 53,11,000 ಕೋಟಿ. ಈಗ ಎಷ್ಟಾಗಿದೆ ಗೊತ್ತಾ? 2,01,000 ಕೋಟಿ. 2,05,000 ಕೋಟಿ. 56%. ಅವ್ರದ್ದು ಸಾಲ ಎಷ್ಟಪ್ಪ? ಹೊಣೆಗಾರಿಕೆ ಎಷ್ಟಿದೆ ಅಂತಂದರೆ, ನಾವು 25 ಒಳಗಡೆ ಇದ್ದರೆ ಅವ್ರದ್ದು 56% ಇದೆ. ಈ ಮಸ್ಟ್ ಆಸ್ಕ್. ನಿರ್ಮಲಾ ಸೀತಾರಾಮನ್ ಕೇಳಬೇಕು, ಯಾಕಮ್ಮ ಇಷ್ಟ ಆಗೋಯ್ತು ಸಾಲ ಅಂತ ಕೇಳಬೇಕಲ್ವಾ? ಅದು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಇದ್ರೂ ಕೂಡ ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ, ಅದು ಒಂದು ಅವರಿಗೆ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳಬೇಕಾಗ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳಬೇಕಾಗ್ತದೆ, ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು. ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದ್ದಾವೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮದು ರಾಜಸ್ವ ಕೊರತೆ ಕಡಿಮೆ ಆಗಿದೆ. ಈಗ ಹೋದ ವರ್ಷ ಈ ವರ್ಷ 0.96% ಇತ್ತು. 1%ಗಿಂತ ಕಡಿಮೆ 0.96% ಇತ್ತು. ಅಂದರೆ ಮುಂದಿನ ವರ್ಷ 0.63% ಆಗಿದೆ. ಆಮೇಲೆ GSDP ಎಷ್ಟಾಗಿದೆ ಅಂತಂದರೆ, GSDP ಕರ್ನಾಟಕದ GSDP ಗೊತ್ತಾ ನಿಮಗೆ? ಸುಮಾರು ಕಳೆದ ವರ್ಷ 28,61,929 ಕೋಟಿ ಇತ್ತು. 28,61,929 ಕೋಟಿ ಇತ್ತು. ಈ ವರ್ಷ 30,70,103 ಕೋಟಿ ಆಗಿದೆ. ಇದರಲ್ಲಿ 25% ನಾವು ಸಾಲ ತಗೋಬೇಕಾಗಿರೋದು. 30,70,103 ಕೋಟಿ. ಸೊ ನಾವು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ, ದುರ್ಬಲ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ, ಇವರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ದೀವಿ.